ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ ಆಟೋ ಗ್ಯಾಸ್ ಪ್ರಾಬ್ಲಮ್. ಆರ್ಟಿ ನಗರ ಗ್ಯಾಸ್ ಬಂಕ್ ಮುಂದೆಯೂ ಕೂಡ ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಈಗ ಗಂಟೆಗಟ್ಟಲೆ ಕಾಯ್ತಿದ್ದಾರೆ. ಗ್ಯಾಸ್ ಆದ್ರೂ ಕೂಡ ಸಿಗ್ತಾ ಇಲ್ಲ. ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ಗ್ಯಾಸ್ಗಾಗಿ ಸಾಲು ನಿಲ್ತಿದ್ದಾರೆ ಆಟೋ ಚಾಲಕರು. ಕಳೆದ 1 ತಿಂಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಇದು. ಇದೀಗ ಬೆಂಗಳೂರಿನಲ್ಲೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ, ಆಟೋ ಗ್ಯಾಸ್ ಅಭಾವ ಹೀಗೆ ಮುಂದುವರಿತಾ ಇದೆ. ಈಗ ಆರ್ಟಿ ನಗರಲ್ಲಿರುವಂತಹ ಗ್ಯಾಸ್ ಬಂಕ್ಗಳ ಮುಂದೆಯೂ ಕೂಡ ಆಟೋ ಚಾಲಕರು ಗಂಟೆಗಟ್ಟಲೆ ಕಾದು ನಿಲ್ತಾ ಇದ್ದಾರೆ. ಆದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಗಂಟೆಗಟ್ಟಲೆ ಕಾದ್ರೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ಗ್ಯಾಸ್ಗಾಗಿ ಸಾಲು ನಿಲ್ತಿದ್ದಾರೆ. 1 ತಿಂಗಳಿಂದ ಆಗ್ತಾ ಇರುವಂತಹ ಸಂಕಷ್ಟ ಇದು. 3-4 ಗಂಟೆಗಳ ಕಾಲ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಈಗ ಆಟೋ ಚಾಲಕರದು. ಗ್ಯಾಸ್ ಇಲ್ಲದೆ ರಸ್ತೆ ಮಧ್ಯೆ ಆಟೋಗಳು ನಿಲ್ತಾ ಇದ್ದಾವೆ. ಅಲ್ಲಲ್ಲೇ ನಿಲ್ತಾ ಇದ್ದಾವೆ ಆಟೋಗಳೆಲ್ಲವೂ ಕೂಡ. ಪ್ರಯಾಣಿಕರಿಗೆ ತೀವ್ರ ತೊಂದರೆ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ದಿನಗೂಲಿ ಕಳೆದುಕೊಂಡು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಜೀವನ ಹೇಗೆ ನಡೆಸೋದು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಅಂತ ಪರಿಸ್ಥಿತಿ ಇದೆ. ಹೌದು, ಈಗ ಸದ್ಯಕ್ಕೆ ಯುದ್ಧ ಏನೋ 15 ದಿನ ಕದನ ವಿರಾಮ ಏನೋ ಘೋಷಣೆ ಆಗಿದೆ. ಆದರೆ ಸಮಸ್ಯೆ ಮಾತ್ರ ಸೇಮ್ ಹಾಗೆ ಮುಂದುವರಿತಾ ಇದೆ. ಯಾವುದೇ ಬದಲಾವಣೆ ಕಂಡು ಬರ್ತಿಲ್ಲ. ಇನ್ನು ಆಟೋ ಚಾಲಕರ ಪರಿಸ್ಥಿತಿ, ಅದರಲ್ಲೂ ಕೂಡ ಅಕ್ಷರಶಃ ಅವರ ಬದುಕು ಈಗ ಬೀದಿಗೆ ಬಿದ್ದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಆರ್ಟಿ ನಗರನಲ್ಲಿ ಕಂಡು ಬಂದಿರುವಂಥ ದೃಶ್ಯಗಳು ನೋಡ್ತಾ ಇದ್ದೀವಿ. ಇದು ಕಿಲೋಮೀಟರ್ ಗಟ್ಟಲೆ ಹೀಗೆ ಸಾಲು ಸಾಲು ಆಟೋಗಳು ನಿಂತಿದೆ. ಇದೆಲ್ಲವೂ ಕೂಡ ಗ್ಯಾಸ್ಗೋಸ್ಕರ ಇವರು ಕಾದು ನಿಂತಿರುವಂಥದ್ದು. ಕುಟುಂಬ ನಿರ್ವಹಣೆಗೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಆಟೋ ಚಾಲಕರು. ಇದೀಗ ಬೆಂಗಳೂರಲ್ಲೂ ಕೂಡ ಹಲವು ಕಡೆ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಆಟೋ ಚಾಲಕರ ಪರಿಸ್ಥಿತಿ ಸದ್ಯಕ್ಕೆ ಈ ಮಟ್ಟಕ್ಕಿದೆ.